ಇವಾಗ ಏನು ಮಾಡ್ತಾ ಇದೀವಿ 4, 5, 6 ಏನು ಮಾಡ್ತಾ ಇದೀವಿ ಹೋರಾಟ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ DC ಆಫೀಸ್ಗೆ ಕಪ್ಪು ಬಾವುಟ ಹಿಡ್ಕೊಂಡು ಹೋಗ್ತಾ ಇದೀವಿ. ಇದು ರಾಜಕಾರಣಿಗೆ ನಾಚಿಕೆ ಆಗುವಂಥ ಕೆಲಸ ನಾವು ಮಾಡ್ತಾ ಇರೋದು. ರಾಜಕಾರಣಿಗಳಿಗೆ ನಾಚಿಕೆ ಆಗುವಂಥ ಕೆಲಸ ಮಾಡ್ತಾ ಇರೋದು. ಅವ್ರುಗಳು ಯೋಚನೆ ಮಾಡಬೇಕು. ಇವತ್ತು ಕಪ್ಪು ಬಾವುಟ ಹಿಡ್ಕೊಂಡು ನಮ್ಮ ರಾಜ್ಯದ ಒಳಗಡೆ ಎಲ್ಲ ಚಾಲಕರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ರಾಮಲಿಂಗಾರೆಡ್ಡಿ ಸರ್ ತುಂಬ ನಮಗೆ ಕೊಟ್ಬಿಟ್ಟಿದ್ದಾರೆ. ಏನಂತ ನಾಳೆ ನಿಲ್ಲಿಸ್ತೀನಿ ಅಂತ ತುಂಬ ನಮಗೆ ತಲೆ ಸೌರಿ ತುಂಬ ನಮ್ಮನ್ನ ಮೋಸ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಕೇಳ್ತಿರೋದು ಇಷ್ಟೇ, ಇದನ್ನು ನಿಲ್ಲಿಸಿಲ್ಲ ಅಂದರೆ ವೈಟ್ ಬೋರ್ಡ್ ಟ್ಯಾಕ್ಸಿ ನಿಲ್ಲಿಸಿಲ್ಲ, ನಾವೇನು 18 ಬೇಡಿಕೆ ಕೇಳಿದ್ದೀವಿ. ನಿಗಮ ಮಂಡಳಿ ಎಲ್ಲ ಜಿಲ್ಲೆಗಳ ಜಿಲ್ಲಾ ಅಧ್ಯಕ್ಷಗಳು ಒಬ್ಬೊಬ್ಬರು ಆಯ್ಕೆ ಆಗಬೇಕು ಅಂತ ದಯಮಾಡಿ ಇದು ಮಾಡಿಲ್ಲ ಅಂದರೆ ಇನ್ನೂ ಉಗ್ರವಾದ ಹೋರಾಟ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಚಾಲಕರು ನಾವ್ಯಾರು ಸುಮ್ಮನಿರೋದಲ್ಲ. ನೀವು ಅಂದ್ಕೊಂಡಿರ್ಬೋದು ನಾವು ಬರೋರಿಗೆ ಬನ್ನಿ ಅಂತಲೂ ಕರಿತೀವಿ, ಹೋಗೋರಿಗೆ ಓಡಿಸ್ತೀವಿ. ಇದು ನಮ್ಮ ಚಾಲಕರ ಬುದ್ಧಿ. ಇದೇ ಆಗಿರೋದು. ಆಟೋ ಡ್ರೈವರ್ ಆಗಲಿ, ಕ್ಯಾಬ್ ಚಾಲಕರಾಗಲಿ, ಬಸ್ಸವರಾಗಲಿ, ಲಾರಿಯಲ್ಲಿ ನಾವೆಲ್ಲ ಯಾವಾಗ ಗೊತ್ತಾ ಕ್ಯಾಬ್ನ ಬರೋದು, ಅವರಿಗೆ ಚುನಾವಣೆ ಬಂದಾಗ ವೋಟಿಂಗ್ ಮಾತ್ರ ಬೇಕು. ಆದರೆ ಈ ಸತಿ ಖಂಡಿತವಾಗ್ಲೂ ಈ ನಿಗಮ ಮಂಡಳಿ ಆಗಲಿ, ಈ ವೈಟ್ ಬೋರ್ಡ್ ಟ್ಯಾಕ್ಸಿಗಳಾಗಲಿ ನಮಗೆ ಯಾವುದೋ ರೀತಿ ಸರ್ಕಾರ ಬೆನಿಫಿಟ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಸತಿ ಯಾವುದೇ ಕಾರಣಕ್ಕೂ ಬೇರೆ ಒಂದು ಸರ್ಕಾರ ಹೊಸದಾಗಿ ಯಾವುದೇ ಸರ್ಕಾರ ಬಂದ್ರೂ ಇಲ್ಲ, ಯಾರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂತಾರೋ ಅಂಥವ್ರಿಗೆ ನಮ್ಮ ಬಹುಮತ ಆಗುತ್ತೆ ಚಾಲಕರಿಂದ. ಇದಂತೂ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ 4, 5ನೇ ತಾರೀಕು ಏನು ನಡೆಯುತ್ತೋ ಹೋರಾಟ ತುಂಬ ಉಗ್ರವಾದ ಹೋರಾಟ. ಯಾವುದೇ ಕಾರಣಕ್ಕೂ ಚಾಲಕರನ್ನ ಕೋಪ ಕೆಣಕ್ಬಿಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀವಿ. ಮನವಿನೂ ಮಾಡಿದಾಯ್ತು, ಈ ಸತಿ ಕೇಳ್ಕೊತಾ ಇದ್ದೀವಿ. ಕಪ್ಪು ಬಾವುಟ ಹಿಡ್ಕೊಂಡು ಖಂಡಿತ ಓಡಾಡ್ತೀವಿ. ನಮಗೆ ನ್ಯಾಯ ಸಿಗಬೇಕು.